ರಾಜ್ಯದಲ್ಲಿ ಮತ್ತೊಂದು ರಸ್ತೆ ದುರಂತ ಆಗಿದೆ. ಚಾಲಕನ ಕೇರ್ಲೆಸ್ ಇಂದ 4 ಮಂದಿ ಬಲಿಯಾಗಿದ್ದಾರೆ. ಈ ತರದೊಂದು ಘಟನೆ ನಿನ್ನೆ ಬೆಳಿಗ್ಗೆ 9 ಗಂಟೆ ಆಸುಪಾಸಿನಲ್ಲಿ ನಡೆದಿದೆ. ಈ ದುರಂತಕ್ಕೆ ಕಾರಣ ಏನು ಅಂತ ಹೇಳ್ತಾ ಹೋಗ್ತೀನಿ. ಈ ವಿಡಿಯೋನ ಎಲ್ಲರೂ ಕೂಡ ಕೊನೆವರೆಗೂ ನೋಡ್ಲೇಬೇಕು. ಅದರಲ್ಲೂ ಕೂಡ ಲಾರಿ ಚಾಲಕರಾಗಿರ್ಬೋದು ಅಥವಾ ವಾಹನ ಚಾಲಕರಾಗಿರ್ಬೋದು, ಎಲ್ಲರೂ ಕೂಡ ನೋಡ್ಲೇಬೇಕಾದ ಸುದ್ದಿ ಇದು. ಲಾರಿ ಚಾಲಕನ ಕೇರ್ಲೆಸ್ ಇಂದ ಸರಣಿ ಅಪಘಾತವೇ ನಡೆದಿದೆ. ಇದರ ಪರಿಣಾಮ 4 ಜನ ಸ್ಪಾಟ್ ಔಟ್ ಆಗಿದ್ದಾರೆ. ಒಂದು 5-6 ಜನಕ್ಕೆ ಗಾಯಗಳು ಕೂಡ ಆಗಿವೆ. ಈ ಒಂದು ಘಟನೆ ವಿಜಯನಗರ ಜಿಲ್ಲೆಯ ಹೊಸಪೇಟೆ ತಾಲೂಕಿನ ರಾಷ್ಟ್ರೀಯ ಹೆದ್ದಾರಿ 50ರಲ್ಲಿ ನಡೆದು ಹೋಗಿದೆ. ಬೆಳ್ಳುಳ್ಳಿ ಸಾಗಾಟ ಮಾಡುತ್ತಿದ್ದಂತ ಲಾರಿ ಅದಾಗಿತ್ತು. ಹೊಸಪೇಟೆ ಹೊರವಲಯ ಟನಲ್ ನಿಂದ ಡೇನಾಪುರ ಕಡೆಗೆ ಹೋಗ್ತಿದ್ದಂತಹ ಲಾರಿ ಅದು ಆ ಒಂದು ರಸ್ತೆಯಲ್ಲಿ ಹೋಗ್ತಾ ಇರಬೇಕಾದಂತ ಸಂದರ್ಭದಲ್ಲಿ ಬೈಕು, ಕಾರು ಮತ್ತು ಬಸ್ಗೆ ಡಿಕ್ಕಿ ಹೊಡೆದಂತ ಪರಿಣಾಮ ಸ್ಥಳದಲ್ಲೇ 4 ಜನ ಸಾವನ್ನಪ್ಪಿದ್ದಾರೆ. ಈ ಒಂದು ಅಪಘಾತದ ರಭಸಕ್ಕೆ ಕಾರು ನಜ್ಜು ಗುಜ್ಜಾಗೋಗಿದೆ, ಪುಡಿ ಪುಡಿ ಆಗೋಗಿದೆ ಅಂತಾನೆ ಹೇಳ್ಬೋದು. ಘಟನಾ ಸ್ಥಳಕ್ಕೆ ವಿಜಯನಗರ ಎಸ್ಪಿ ಜಾಹ್ನವಿ ಎಸ್ ಹಾಗೂ ಮರಿಯಪ್ಪನಹಳ್ಳಿ ಪೊಲೀಸರು ಭೇಟಿ ನೀಡಿ ಪರಿಶೀಲನೆ ಮಾಡಲಾಗ್ತದೆ. ಅಪಘಾತದಲ್ಲಿ ಬಸ್ನಲ್ಲಿದ್ದ ಕೆಲವರಿಗೆ ಗಾಯಗಳು ಕೂಡ ಆಗಿದೆ. ಅವರೆಲ್ಲರೂ ಕೂಡ ಈಗ ಹೊಸಪೇಟೆ ಆಸ್ಪತ್ರೆಯಲ್ಲಿ ದಾಖಲಿಸಿಕೊಂಡು ಚಿಕಿತ್ಸೆಯನ್ನು ಕೊಡಲಾಗ್ತದೆ. ಸೊ ಘಟನೆ ಹೇಗಾಯ್ತು ಎಂಬುದನ್ನ ಹೇಳ್ತಾ ಹೋಗ್ತೀನಿ. ಅದಕ್ಕೂ ಮುಂಚೆ ನನ್ನ ಚಾನೆಲ್ ನ ಫಸ್ಟ್ ಟೈಮ್ ವಿಸಿಟ್ ಮಾಡಿ ಈ ವಿಡಿಯೋನ ನೋಡ್ತಾ ಇದ್ರೆ ದಯವಿಟ್ಟು ನನ್ನ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಇದೇ ತರದ ಇನ್ನಷ್ಟು ಮಾಹಿತಿಗಳು ಅಥವಾ ಇದೇ ರೀತಿ ಇನ್ನಷ್ಟು ಕಂಟೆಂಟ್ ಗಳನ್ನ ನಿಮ್ಮ ಮುಂದೆ ತರ್ತೀನಿ. ಅದು ಕೂಡ ನಿಮಗೆ ಅರ್ಥವಾಗುವ ರೀತಿಯಲ್ಲಿ ಎಕ್ಸ್ಪ್ಲೇನ್ ಮಾಡುವಂತ ಪ್ರಯತ್ನ ನನ್ನದು. ದಯವಿಟ್ಟು ಸಪೋರ್ಟ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಸೊ ಬನ್ನಿ ವಿಡಿಯೋ ಸ್ಟಾರ್ಟ್ ಮಾಡೋಣ. ಹೊಸಪೇಟೆಯ ಹೊರವಲಯದ ಟನಲ್ ನಿಂದ ಡೆನಾಪುರದ ಕಡೆಗೆ ಹೋಗುವಂತ ರಸ್ತೆಯಲ್ಲಿ ನಡೆದಂತ ದುರಂತ ಇದು. ಆರಂಭದಲ್ಲಿ ಹಿಂದುಗಡೆಯಿಂದ ಬೈಕ್ಗೆ ಡಿಕ್ಕಿ ಹೊಡೆಯುತ್ತೆ. ಅದಾದ ಮೇಲೆ ಕಾರಿಗೂ ಕೂಡ ಡಿಕ್ಕಿ ಹೊಡಿತಾನೆ. ಕಾರ್ ಪಲ್ಟಿ ಆಗ್ತಾ ಇರುವಂತ ದೃಶ್ಯವನ್ನ ಮುಂದೆಗಡೆ ಬರ್ತಾ ಇರುವಂತ ಬಸ್ ಡ್ರೈವರ್ ಕೂಡ ಗಮನಿಸ್ತಾನೆ. ಅಂದ್ರೆ ಆಪೋಸಿಟ್ ರೋಡ್ ಅಲ್ಲಿ ಆ ಬಸ್ ಏನ್ ಬರ್ತಾ ಇತ್ತು, ಆ ಬಸ್ ನಲ್ಲಿ ಇದ್ದಂತ ಡ್ರೈವರ್ ಆ ಕಾರ್ ಪಲ್ಟಿ ಆಗೋದನ್ನ ಗಮನಿಸ್ತಾ ಇದ್ದಾನೆ. ಆತ ಗಮನಿಸಿ ಏನ್ ಮಾಡ್ತಾನೆ ಅಂತಂದ್ರೆ ಆ ವಿಷಯವನ್ನ ಡ್ರೈವರ್ ಕಂಡಕ್ಟರ್ಗೆ ಹೇಳ್ತಾ ಇರ್ತಾನಂತೆ. ಆ ಹೇಳುವಂತ ಸಂದರ್ಭದಲ್ಲಿ ಏಕಾಏಕಿ ಬಂದು ಬಸ್ಗೂ ಕೂಡ ಲಾರಿ ಬಂದು ಡಿಕ್ಕಿ ಹೊಡೆದು ಬಿಡುತ್ತೆ. ಬಸ್ನಲ್ಲಿ ಪ್ಯಾಸೆಂಜರ್ ಇರುವ ಕಾರಣಕ್ಕಾಗಿ ಏಕಾಏಕಿ ಲಾರಿ ಡಿಕ್ಕಿ ಹೊಡೆದ ಕಾರಣಕ್ಕೆ ಲಾರಿಗೂ ಸಾಕಷ್ಟು ಡ್ಯಾಮೇಜ್ಗಳು ಆಗ್ಬಿಡುತ್ತೆ. ಆ ಸಂದರ್ಭದಲ್ಲಿ ಲಾರಿಯು ಕೂಡ ರಸ್ತೆಯನ್ನ ಬಿಟ್ಟು ಕೆಳಗಡೆ ಪಲ್ಟಿ ಆಗ್ಬಿಡುತ್ತೆ. ಆ ಲಾರಿ ಬೆಳ್ಳುಳ್ಳಿ ಇದ್ದಂತ ಲೋಡು ನಾನು ಆಗ್ಲೇ ಹೇಳಿದ ಹಾಗೆ ಪಲ್ಟಿಯಾದ ಪರಿಣಾಮದಿಂದ ಬೆಳ್ಳುಳ್ಳಿ ಚೀಲ ಎಲ್ಲ ಕೆಳಗಡೆ ಬೀಳೋದಕ್ಕೆ ಶುರು ಆಗುತ್ತೆ. ಕೆಳಗಡೆ ಬಿದ್ದಂತ ಸಂದರ್ಭದಲ್ಲಿ ಅದರ ಅಡಿಗೆ ಇಬ್ಬರು ಸಿಕ್ಕಾಕೊಂಡಿದ್ದಾರೆ ಅಂತ ವರದಿ ಬರ್ತಾ ಇದೆ. ಒಟ್ಟಾರೆಯಾಗಿ ಸ್ಥಳದಲ್ಲಿ 4 ಜನ ಸಾವನ್ನಪ್ಪಿದ್ದಾರೆ ಅಂತ ಮಾಹಿತಿ ಸಿಗ್ತಾ ಇದೆ. ಬಹುತೇಕರಿಗೆ ಗಾಯ ಅಂತದೆಲ್ಲವೂ ಕೂಡ ಆಗಿದೆ. ಇದೆಲ್ಲದಕ್ಕೂ ಕೂಡ ಲಾರಿ ಡ್ರೈವರ್ನ ಬೇಜವಾಬ್ದಾರಿತನ ಅಂತಾನೆ ಸ್ಪಷ್ಟವಾಗಿ ಗೊತ್ತಾಗ್ತಾ ಇದೆ. ಆ ಲಾರಿ ಡ್ರೈವರ್ ನಿದ್ದೆಗೆ ಜಾರಿದ್ದ ಅನ್ಸುತ್ತೆ. ಬಹುತೇಕ ಲಾರಿ ಡ್ರೈವರ್ಸ್ ಗಳು ಏನ್ ಮಾಡ್ತಾರೆ ಅಂತಂದ್ರೆ ದುಡ್ಡು ಮಾಡ್ಬೇಕು ಅನ್ನೋ ಕಾರಣಕ್ಕೆ ನಿದ್ದೆಗೆಟ್ಟು ಈ ಡ್ರೈವಿಂಗ್ ಅನ್ನ ಮಾಡ್ತಾ ಇರ್ತಾರಲ್ಲ. ಅಂದ್ರೆ ಓವರ್ ನೈಟ್ ಡ್ರೈವಿಂಗ್ ಮಾಡೋದು, ಬೆಳಗಿನ ಜಾವ ಡ್ರೈವ್ ಮಾಡೋದು, ಅಂದ್ರೆ ನಿದ್ದೆ ಮಾಡೋದಿಲ್ಲ, ನಿದ್ದೆಗೆಟ್ಟು ಡ್ರೈವ್ ಮಾಡೋದು. ಸೊ ನಾನು ಇಲ್ಲಿ ಅದನ್ನ ತಪ್ಪು ಅಂತ ಹೇಳಲ್ಲ. ಯಾಕಂದ್ರೆ ಅವ್ರವ್ರ ಕಷ್ಟ ಅವ್ರವ್ರಿಗೆ ಗೊತ್ತಿರುತ್ತೆ. ಅಂದ್ರೆ ಯಾವ್ದಾದ್ರು ಒಂದು ರೀತಿಯಲ್ಲಿ ಕಷ್ಟಪಟ್ಟು ದುಡ್ಡನ್ನ ಸಂಪಾದನೆ ಮಾಡ್ಬೇಕು ಅಂತ ಎಲ್ಲರಿಗೂ ಇದ್ದೇ ಇರುತ್ತೆ. ಬಟ್ ಆದ್ರೆ ಅದರಿಂದ ಬೇರೆ ಯಾರಿಗಾದ್ರೂ ಸಮಸ್ಯೆ ಆಗುತ್ತೆ ಅನ್ನುವಂತ ಒಂದು ಪ್ರಜ್ಞೆ ಇರಬೇಕು. ಅದರ ಅರಿವು ಅವ್ರಿಗೆ ಇಲ್ಲದೆ ಈ ತರದ ಸಮಸ್ಯೆಗಳು ಅಥವಾ ಈ ತರದ ಅಪಘಾತಗಳೆಲ್ಲ ಉಂಟಾಗ್ತಾ ಇರುತ್ತೆ. ಎಲ್ಲಾ ಲಾರಿ ಡ್ರೈವರ್ಗಳು ಹಿಂಗೆ ಮಾಡ್ತಾರೆ ಅಂತ ನಾನು ಹೇಳೋದಿಲ್ಲ. ಅಂದ್ರೆ ಕೆಲವೊಂದು ಲಾರಿ ಡ್ರೈವರ್ಗಳು ಇರ್ತಾರೆ, ಅಂದ್ರೆ ಅರ್ಥ ಮಾಡ್ಕೊಳ್ಳೋರು. ಅವ್ರೇನ್ ಮಾಡ್ತಾರೆ ಅಂದ್ರೆ ಸೈಡ್ಗೆ ಹಾಕಿ ಸ್ವಲ್ಪ ನಿದ್ದೆ ಮಾಡಿ, ಅವ್ರಿಗೆ ಆಗ್ತಿಲ್ಲ ಅಂತಂದ್ರೆ, ಅಂದ್ರೆ ಕಂಟ್ರೋಲ್ ಮಾಡಕ್ ಆಗ್ತಿಲ್ಲ ಅಂತಂದ್ರೆ ಸೈಡ್ಗೆ ಹಾಕಿ ನಿದ್ದೆ ಮಾಡಿ ರೆಸ್ಟ್ ತಗೊಂಡು ಆಮೇಲೆ ಮತ್ತೆ ಆ ಡ್ರೈವಿಂಗ್ ನ ಸ್ಟಾರ್ಟ್ ಮಾಡ್ತಾರೆ. ಬಟ್ ಮೋಸ್ಟ್ ಆಫ್ ದ ಡ್ರೈವರ್ಸ್ ಎಲ್ಲಾನು ಓವರ್ ನೈಟ್ ಅಂದ್ರೆ ನಿದ್ದೆಗೆಟ್ಕೊಂಡೇ ಡ್ರೈವ್ ಮಾಡ್ತಾರೆ. ಸೊ ಅವ್ರು ಮಾಡೋ ಆತರ ಒಂದು ಬೇಜವಾಬ್ದಾರಿತನದಿಂದ ಇವ್ರುಗಳ ದುಡ್ಡಿನ ಆಸೆಗೆ ಈ ನಿದ್ದೆಗೆಟ್ಟು ಕೆಲಸನ ಮಾಡೋದ್ರಿಂದ ಈ ರೀತಿಯಾದಂತ ರಸ್ತೆ ಅಪಘಾತಗಳು ಇತ್ತೀಚೆಗೆ ಜಾಸ್ತಿ ಆಗಿದೆ ಅಂತಾನೆ ಹೇಳ್ಬೋದು. ಒಂದು ಡ್ರಿಂಕ್ ಅಂಡ್ ಡ್ರೈವ್ ಇರುತ್ತೆ, ಇಲ್ಲ ಅಂತಂದ್ರೆ ರಾತ್ರಿ ಪೂರ್ತಿ ನಿದ್ದೆ ಮಾಡಿರೋದಿಲ್ಲ, ನಿದ್ದೆಗೆಟ್ಟು ರಾತ್ರಿ ಎಲ್ಲ ಓಡಿಸಿ ಈ ತರದೊಂದು ಅಪಘಾತ ಮಾಡ್ಬಿಡೋದು. ಇಂಥ ಒಂದು ಬೇಜವಾಬ್ದಾರಿತನದಿಂದ ಈ ರೀತಿಯಾದಂತ ದುರಂತವು ದಿನೇ ದಿನೇ ಜಾಸ್ತಿ ಆಗ್ತಾ ಅಂತಾನೆ ಹೇಳ್ಬೋದು. ಈ ದುರಂತಗಳು ನಡೆದಂತ ಸಂದರ್ಭದಲ್ಲಿ ಬೇರೆಯವರ ಮನೆ ಮಕ್ಕಳು ಬಲಿಪಶಿ ಆಗ್ತಾ ಇದ್ದಾರೆ. ಯಾರದೋ ಕುಟುಂಬ ಬೀದಿಗೆ ಬರುವಂತ ಪರಿಸ್ಥಿತಿ ಎದುರಾಗ್ತಾ ಇದೆ. ಅಮಾಯಕರು ಬಲಿಯಾಗಿ ಆ ಕುಟುಂಬವೇ ಸರ್ವನಾಶ ಆಗುವಂತ ಪರಿಸ್ಥಿತಿ ಎದುರಾಗ್ತಾ ಇದೆ. ಒಬ್ಬ ಲಾರಿ ಚಾಲಕನ ಬೇಜವಾಬ್ದಾರಿತನವೇ ಈ 4 ಜನರ ಸಾವಿಗೆ ಕಾರಣ ಅನ್ನೋದು ಮೇಲ್ನೋಟಕ್ಕೆ ಗೊತ್ತಾಗ್ತದೆ. ಇದಕ್ಕೆ ಸಂಬಂಧಪಟ್ಟ ಹಾಗೆ ಕೇಸ್ ಕೂಡ ದಾಖಲಾಗಿದೆ. ಪೊಲೀಸ್ ತನಿಖೆಯ ಬಳಿಕ ಅಸಲಿ ಸತ್ಯಾಸತ್ಯತೆ ಹೊರಗಡೆ ಬರುವಂತ ಸಾಧ್ಯತೆ ಕೂಡ ಹೆಚ್ಚಾಗಿದೆ. ಆದಷ್ಟು ಕೇರ್ಫುಲ್ ಆಗಿರಿ ವಾಹನವನ್ನ ಚಾಲನೆ ಮಾಡ್ಬೇಕಾದ್ರೆ. ಯಾಕಂದ್ರೆ ಒಂದ್ 10 ನಿಮಿಷ ಲೇಟ್ ಆದ್ರೆ ಏನು ಕೂಡ ಆಗೋದಿಲ್ಲ. ಸೊ ಆರಾಮಾಗಿ ನೀವು ಕಂಫರ್ಟಬಲ್ ಆಗಿದ್ದೀರಾ ಅಂತ ಅಂದಾಗ ಮಾತ್ರ ವಾಹನವನ್ನ ಅಥವಾ ವೆಹಿಕಲ್ ನ ಡ್ರೈವ್ ಮಾಡೋದಕ್ಕೆ ಹೋಗಿ. ಇಲ್ಲ ಅಂತಂದ್ರೆ ಎಲ್ಲ ಒಂದ್ ಕಡೆ ಸೈಡ್ಗೆ ಹಾಕಿ ಅಥವಾ ಸ್ವಲ್ಪ ರೆಸ್ಟ್ ತಗೊಂಡು ಅದಾದ್ಮೇಲೆ ನೀವು ಮತ್ತೆ ರೈಡ್ ನ ಅಥವಾ ಡ್ರೈವ್ ನ ಸ್ಟಾರ್ಟ್ ಮಾಡ್ಬೋದು. 1 ಗಂಟೆ ಲೇಟ್ ಆದ್ರೆ ಅಥವಾ 1 ದಿನ ಲೇಟ್ ಆದ್ರೆ ಯಾರಿಗೂ ಏನ್ ತೊಂದರೆ ಆಗೋದಿಲ್ಲ ಅಥವಾ ಯಾವುದೇ ರೀತಿಯ ಪ್ರಾಬ್ಲಮ್ ಆಗೋದಿಲ್ಲ ಅಥವಾ ಯಾವುದೋ ಒಂದು ಪ್ರಳಯ ಕೂಡ ಆಗೋದಿಲ್ಲ. ತಪ್ಪೇ ಮಾಡಿಲ್ಲದೆ ಇದ್ರೂ ಕೂಡ ಅವ್ರು ಶಿಕ್ಷೆ ಅನುಭವಿಸೋದು ಯಾವ ನ್ಯಾಯ ಹೇಳ್ರಿ. ಸೊ ಅದಕ್ಕೆ ನಾನು ನಿಮ್ಮ ಹತ್ರ ರಿಕ್ವೆಸ್ಟ್ ಮಾಡ್ತಾ ಇದ್ದೀನಿ, ಯಾವತ್ತೇ ಆಗಲಿ ಯಾವಾಗಲೇ ಆಗಲಿ ಒಂದು 10 ನಿಮಿಷ ಲೇಟ್ ಆದ್ರೂ ಪರವಾಗಿಲ್ಲ, ನಿಧಾನಕ್ಕೆ ಡ್ರೈವ್ ಮಾಡಿ. ಅಥವಾ ನಿಮ್ಗೆ ಆಗ್ತಾ ಇಲ್ಲ, ನಿಮ್ಗೆ ಕಂಟ್ರೋಲ್ ಸಿಗ್ತಾ ಇಲ್ಲ, ನಿಮ್ಗೇನೋ ಮಿಸ್ ಮ್ಯಾಚ್ ಆಗ್ತಾ ಇದೆ ಅಥವಾ ನಿಮ್ಮ ಕೈಲಿ
ಆ ಶಕ್ತಿ ಇಲ್ಲ ಆ ಕ್ಷಣಕ್ಕೆ ಅಂತಂದ್ರೆ ದಯವಿಟ್ಟು ಗಾಡಿನ ಸೈಡ್ಗೆ ಹಾಕಿ ಒಂದು 10 ನಿಮಿಷ ಇಲ್ಲ ಒಂದು ಅರ್ಧ ಗಂಟೆ ರೆಸ್ಟ್ ಮಾಡಿ ಆಮೇಲೆ ಮತ್ತೆ ಡ್ರೈವ್ ಮಾಡಿ. ಯಾವುದೇ ರೀತಿಯ ತೊಂದರೆ ಆಗೋದಿಲ್ಲ. ನಿಮ್ಮಿಂದ ಬೇರೆಯವ್ರಿಗೂ ತೊಂದರೆ ಆಗ್ಬಾರ್ದು, ಬೇರೆಯವರಿಂದ ನಿಮಗೂ ತೊಂದರೆ ಆಗ್ಬಾರ್ದು. ಅದನ್ನೇ ನಾನು ಬಯಸೋದು. ಈ ಮಾಹಿತಿ ಏನಾದರೂ ನಿಮ್ಗೆ ಇಷ್ಟ ಆಗಿದ್ರೆ ದಯವಿಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ನಿಮ್ಗೆ ಏನು ಅನ್ಸುತ್ತೆ ಅದನ್ನ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ, ಈ ವಿಡಿಯೋವನ್ನು ಲೈಕ್ ಕೊಟ್ಟು ಇನ್ನಷ್ಟು ಮಾಹಿತಿಗಳೊಂದಿಗೆ ನಿಮ್ಮ ಮುಂದೆ ಸಿಗ್ತೀನಿ. ಅಲ್ಲಿವರೆಗೂ ಗುಡ್ ಬೈ.